ರಾಜೀನಾಮೆ ನೀಡಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ, ಸಚಿವ ಸ್ಥಾನನೇ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಲಿಲ್ಲ ಅಂದ್ರೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ನ್ಯೂಸ್ 18ಗೆ ರಾಜೀನಾಮೆ ಪತ್ರ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ರಾಜೀನಾಮೆ ಪತ್ರ ಸಿಕ್ಕಿದೆ. ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ನಾಯಕ, ಹಿರಿಯ ನಾಯಕ, 8 ಬಾರಿಯ ಶಾಸಕ, 6ನೇ ಬಾರಿಗೆ ಸಚಿವರು ಇವರು. ವೀರಪ್ಪ ಮೊಯ್ಲಿ ಅವರು, SM ಕೃಷ್ಣ, ಧರಮ್ ಸಿಂಗ್ ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು, 4 ಜನ ಮುಖ್ಯಮಂತ್ರಿಗಳ ಕೆಳಗಡೆ ಸಚಿವರಾಗಿದ್ದಂಥವ್ರು ಇವರು. ಅವರಿಗೆ DK ಶಿವಕುಮಾರ್ ಪರಮಾಪ್ತರು. ಆದರೆ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಅವ್ರು ಕೇಳಿದಂಥ ಖಾತೆ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗೋ ಹೊರಟಿದ್ದು, ಈಗೋ ಕ್ಲಾಶ್ ಆಗಿದೆ. ಸ್ವಾಭಿಮಾನ ನಂದು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿ ಅದು. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು ಮಾನ್ಯರೇ. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗದ ಕಾರಣಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ. ರಾಜೀನಾಮೆ ಅಂಗೀಕಾರ ಆಗಲಿ ಅಂತ ಕೋರ್ಕೊಳ್ತೇನೆ. ನಾನು ಶಾಸಕನಾಗಿ ಇವತ್ತು ಮುಂದುವರಿತೇನೆ ಅಂತ ಹೇಳಿದ್ದಾರೆ. ನಾನು ಹಿಂದೆ ರಾಜಕೀಯಕ್ಕೆ ಬಂದಿದ್ದು 1973ರಲ್ಲಿ. ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSV ಸೇರಿಕೊಂಡೆ. ಅಂದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSVಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲ್ಯಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೂ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪ ಮೊಯ್ಲಿಯವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲನೇ ಸಲ ವೀರಪ್ಪ ಮೊಯ್ಲಿಯವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರಮ್ ಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನು ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರು ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈರ್ಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಕನ್ನಿಂಗ್ಹ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶು ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ನಾನು ಬಂದುಬಿಟ್ಟು, ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶಿಗೆ ಫೋನ್ ಮಾಡಿದೆ. ಅವರಿಬ್ಬರ ಜೊತೆಲೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ
ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ ಅವತ್ತು, ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು ಸಿ ಎಮ್ ಆಗಿ ಓದ್ ತಗೋಬೇಕು, ಅದರ ಹಿಂದಿನ ದಿನವೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡಿಂದ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳಿದೆ? ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ಇಲ್ಲ, ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಮನವೊಲಿಸುವಂತ ಪ್ರಯತ್ನ ಆದರೆ ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಹೇಳಪ್ಪ, ಇಲ್ಲಿ ಹಿಂದೆ ನಾನು ಶಾಸಕನಾಗಿ ರಾಜೀನಾಮೆ ಕೊಟ್ಟಿದ್ದೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಕಾಂಗ್ರೆಸ್ ಸೇರಿ 53 ವರ್ಷ ಆಯಿತು. 1973ರಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ NSU ಸೇರಿಕೊಂಡಿದ್ದು. 53 ವರ್ಷನ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಮುಂದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ನಾನು ಕೈಯಲ್ಲಿ ಹೋಗಿ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ, ಈಗ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ, ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಏನು ಮಾತಾಡಲ್ಲ ಈಗ, ಇವತ್ತು ಇಷ್ಟೇ. ಆಮೇಲೆ ನಾನು ಇದನ್ನು ಯಾಕೆ ಹೇಳ್ತೆ ಅಂದರೆ, ಏನೋ ರಾಮಲಿಂಗಾರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಂದಿದೆ, ಆದರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಸರ್, ನೀವು ಪಟ್ಟಿ ಹಿಡಿದಿರೋ ಸ್ಥಾನ ಕೊಟ್ಟರೆ ಅಂದರೆ ಮತ್ತೆ ರಾಜೀನಾಮೆ ವಾಪಸ್ ತಗೋತಾರೆ? ಇಲ್ಲಪ್ಪ, ತಗೊಳ್ಳಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳ ಚರ್ಚೆ ಆಯಿತು ಸರ್, ಸಂಜೆ. ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಎಷ್ಟೊತ್ತಿಗೆ ಕೊಡ್ತೀರಿ? ಕಾಫಿ ಕುಡೀರಿ. ಸರ್, ಎಷ್ಟೊತ್ತಿಗೆ ಕೊಡ್ತೀನಿ, ಕಾಫಿ ಕೊಡ್ತೀನಿ. ಸರ್, ಎಷ್ಟೊತ್ತಿಗೆ ರಾಜೀನಾಮೆ ಈಗ ಕಳಿಸ್ಬಿಡ್ತೀನಿ. ನಾನು ಹೋಗಲ್ಲಪ್ಪ, ನನಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಸಾರಿಗೆ ಅಲ್ಲ, ನಾನು ಫಸ್ಟು ವೀರಪ್ಪಲ್ಲಿ ಅವರ ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ, 4 ಇಲಾಖೆ ಕೊಟ್ಟಿದ್ದರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ, ಆಮೇಲೆ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆಗಿದ್ದೆ, ಬೆಂಗಳೂರು ಡೆವಲಪ್ಮೆಂಟು. ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ದರು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ, ಅದಾದಮೇಲೆ ಇದಾಗಿದೆ ಯಾವುದು ಟ್ರಾನ್ಸ್ಪೋರ್ಟು, ಹೋಮ್ ಆಗಿದ್ದೆ, ಮತ್ತು ಟ್ರಾನ್ಸ್ಪೋರ್ಟು,
ಮತ್ತು ಮುಜರಾಯಿ ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿಯವರು ಅವ್ರಿಗೂ ಕೂಡ ಸಮಾಧಾನ. ಸರ್, ಈಗ ರಾಜೀನಾಮೆ ಮಾಡದೆ ಮನವೊಲಿಸಿದ್ರೆ ಅಥವಾ ಖಾತೆ ಕೊಟ್ಟರೆ ಏನು ಮಾಡ್ತೀವಿ? ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯುಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ? ಹ್ಯುಮಿಲಿಯೇಷನ್ ಯಾಕೆ ರಾಮಲಿಂಗ ರೆಡ್ಡಿ ಅವರಿಗೆ ಈ ರೀತಿ ಮೋಸ ಆಯ್ತು ಸರ್? ಈ ನೀವೇ ಸರಿ, ಈಗ ನೀವೇನು ಹೇಳ್ಬೇಕು, ನಾನೇನು ಮಾಡಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ಸರ್, ಈಗ ನಿನ್ನೆ ಈ ಬಗ್ಗೆ ಮಾತಾಡೋದು ಈಗ ಆಯ್ತಾ ಇಲ್ಲ? ನಾನು ನಿಮ್ಮ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನೀವು ಹೇಳಿ. ಈಗ ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ಪಕ್ಷದ ವರಿಷ್ಠರು ಮತ್ತೆ ಖಾತೆ ಬಗ್ಗೆ ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ಅಲ್ಲ, ನೀವು ಡೆಲ್ಲಿಗೆ ಹೋಗ್ಲಿರದೇ ಆಯ್ತಾ? ಯಾವತ್ತೂ ಹೋಗಿಲ್ಲ ಡೆಲ್ಲಿ? ನಾನು ಯಾವತ್ತೂ ಹೋಗಿಲ್ಲ. ಇವತ್ತು ಈ ಸಲ ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು. ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದೆ, ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಆವತ್ತು ಕೂಡ ವೀರಪ್ಪ ಮೊಯ್ಲಿಯವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಕೊಟ್ಟೆ. ಹಾಂ, ಕೊಟ್ಟೆ. ಲೆಟರ್ ತೊಗೊಂಬನ್ರಪ್ಪ, ಕೊಡಿ, ಅವ್ರಿಗೆಲ್ಲ ಕಾಪಿ ಕೊಟ್ಟು. ಕ್ಯಾಮ್ರಾ ತೋರಿಸ್ಬಿಡಿ ಸರ್. ಇಲ್ಲ, ಹೊರಗಿನ ಕಾಪಿನ ಕೊಡ್ತೀನಿ. ಅದು original ಅಲ್ಲ ಸರ್, ರಾಮಲಿಂಗ ರೆಡ್ಡಿ ಸರ್ ಒರಿಜಿನಲ್ ಒಂದು ಫೋಟೋ ತಗೊಂಡ್ಬಿಟ್ಟು ಏನೇ ಕೊಡ್ತೀನಿ ತಗೊಳ್ಳಿ, ತಗೊಳ್ಳಿ. ಓಕೆ ಇಂಗ್ಲಿಷ್ ಸರ್, ಒಂದು ಸೆಕೆಂಡ್ ಹಾಗೆ ಹೇಳ್ಕೊಂಬಿಡಿ ಸರ್, ಪ್ಲೀಸ್ ಸರ್. ಹಂಗೆ ಹೇಳ್ಕೊಳ್ಳಿ. ಸಾರಿ ಸತ್ಯ, ನೀನೇ ಕೊಡ್ತೀನಿ. ಸರ್, ಈ ಬಗ್ಗೆ ಯಾರ್ದಾರ ಜೊತೆ ಚರ್ಚೆ ಮಾಡಿದ್ರೆ ಸರ್? ನೀವು ಯಾರ್ದಾರ ಜೊತೆ ಚರ್ಚೆ ಮಾಡಿದ್ರೆ ಸರ್? ಅಲ್ಲ ಸರ್, ಮನೇಲಿ ಸರ್ ನಾನು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಇವನ್ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಅಥವಾ ನಮ್ಮ ಮಗನಿಗೂ ಗೊತ್ತಿಲ್ಲ. ನಾನು ಯಾರಿಗೂ ಹೇಳಲೇ ಇಲ್ಲ. ಸರ್, ಹಿಂದೆ ಹಲವು ಖಾತೆಗಳು ನೀವು ವರಿಷ್ಠರ ಜೊತೆ ನೀವು ಅವಿನಾಭಾವ ಸಂಬಂಧ ಹೊಂದಿರೋದು. ಯಾರು ಡಿಸ್ಕಸ್ ಮಾಡಿಲ್ಲ ಅಂತ ಸರ್ ವರಿಷ್ಠರ ಜೊತೆ? ನಾನು ಇಷ್ಟೊತ್ತು ಮಾತಾಡೋದಲ್ಲ. ಸರ್, ನಿಮ್ಮ ಫಾಲೋವರ್ಸ್ ಅಲ್ಲಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು, ನಿಮ್ಮ ಫಾಲೋವರ್ಸ್ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ನಿಮ್ಮನ್ನ ಸರ್ ಈ ಡಿಸಿಷನ್ ತಗೋಬೇಡಿ ಅಂತ. ಅದೆಲ್ಲ ಮಾತಾಡಲ್ಲಪ್ಪ. ಸರ್, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಂತ ಹಾಕಿದ್ದಾರೆ ಸರ್. ಹೌದು. ಹೈಕಮಾಂಡ್ ಸಾಕ್ಷಿ ಅಂತ ನೀವು ಅಯ್ಯೋ, ಏನಾರು ಮಾಡ್ಕೊಳ್ಳಿ. ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಹಿಂದೆ ಕೊಟ್ಟಂತ ಮಾತನ್ನ ನೀವು ನೆನ್ಪು ಮಾಡ್ಲಿಲ್ವಾ ಸರ್? ಹಿಂದೆ ನೀವೇ ಮಾತು ಕೊಟ್ಟಿದ್ರಿ ಅಂತ. ಅದೆಲ್ಲ ಏನು ಮಾತಾಡಲ್ಲ. ಹೋಗಪ್ಪ, ಅದು ಇಲ್ಲೇ ಇದೆ ನೋಡಿ ಸಾಕ್ಷಿ, ಇವರೆಲ್ಲ ಸಾಕ್ಷಿ. ಅದಕ್ಕೆ ತಮ್ಮ ಹಿರಿತನಕ್ಕೆ, ತಮ್ಮ ವರ್ಚಸ್ಸಿಗೆ ಬೆಲೆ ಕೊಟ್ಟಿದ್ದಾರೆ ಸರ್ ಹೈಕಮಾಂಡ್. ನೋ ಕಾಮೆಂಟ್ಸ್. ಡಿ ಕೆ ಬ್ರದರ್ಸ್ ಅಂದ್ರೆ ನೀವು ಮಾತಾಡುವಂತ ಪ್ರಯತ್ನ ಏನಾದ್ರು ಆಗಿತ್ತಾ ಸರ್? ಸರ್, ಅದೆಲ್ಲ ಏನೇನಾಯಿತು ಅಂತ ನಾನು ಏನು ಹೇಳೋದಿಲ್ಲ. ನಿಮ್ಗೇನು ಹೇಳಬೇಕು ಮಾಧ್ಯಮ ಕೇಳಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳು. ಎಲ್ಲ ತಿಂಡಿ ತಿನ್ಕೊಂಡು ಕಾಫಿ ಅದೇ ಸರ್, ಈಗ ಕುಡ್ಕೊಂಡು ಇನ್ನೊಂದ್ಸಲ ಅವಕಾಶ ಸಿಕ್ಕಿದ್ರೆ ಸರ್ ತಮ್ಮ ರಾಜಕಾರಣ ಮುಂದುವರಿಯುತ್ತೆ ಅಥವಾ ಹೇಗೆ? ರಾಜಕಾರಣ ರಾಜಕೀಯದಲ್ಲಿ ಇರ್ತೀನಿ. ಸರ್, ಒಂದು ಲೈನ್ ಇಂಗ್ಲಿಷ್ ಸರ್. ಇದಪ್ಪ ನಾನು ಅಲ್ಲ, ಕನ್ನಡದಲ್ಲಿ ಹೇಳಿ ಸರ್. ರಾಜೀನಾಮೆ ಕೊಡ್ತಿಲ್ಲ ಸರ್. ಒಂದು ಯಾರಿಗೂ ಮಾತಾಡಬೇಡಿ ಸರ್, ಯಾರಿಗೂ ಮಾತಾಡಬೇಡಿ. ಎಲ್ಲ ಎಲ್ಲರೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಅವರೇ ಹೇಳ್ತಾ ಇದ್ರು. ನನ್ನ ಬೇಡಿಕೆ ಅನ್ನೋದಕ್ಕಿಂತ ಅವರೇ ಹೇಳಿದ್ರು ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀನಿ ಅಂತ. ಆದರೆ 2 ಬಾರಿ ಮೋಸ ಆಗಿದೆ. ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲಿ ಭೈರತಿ ಸುರೇಶ್ ಹೇಳಿದ್ರಂತೆ, ಸರ್ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತಾರಂತೆ ಅಂತ. ಅದಾದ್ಮೇಲೆ ನೋಡಿದ್ರೆ ದಿಢೀರಂತ ಚೇಂಜ್ ಆಗಿತ್ತು. ತದನಂತರ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ರು ಬೆಂಗಳೂರು ನಗರಾಭಿವೃದ್ಧಿ ಅಂತ. ಅದಾದ್ಮೇಲೆ ಮತ್ತೆ ನೋಡಿದ್ರೆ ಜಲಸಂಪನ್ಮೂಲ ಖಾತೆ ಕೊಡಲಾಗಿದೆ. ಇಲ್ಲಿ ಹರ್ಟ್ ಆಗಿದೆ ನನಗೆ. ನಾನು ಯಾವತ್ತೂ ಯಾರ ಹತ್ರನೂ ನನ್ನನ್ನು ಸಚಿವರನ್ನಾಗಿ ಮಾಡಿ ಇದೇ ಖಾತೆ ಕೊಡಿ ಅಂತ ಬೇಡಿಕೆ ಇಟ್ಟವನಲ್ಲ. ಆದರೆ ಪದೇ ಪದೇ ನನಗೆ ಇದನ್ನು ಕೊಡ್ತೀನಿ ಅಂತ ಹೇಳಿ ಒಂದು ರೀತಿಯಾಗಿ ಮೋಸ, ಒಂದು ರೀತಿಯಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ರಾಮಲಿಂಗಾರೆಡ್ಡಿ ಅವರು
ಆತ್ಮಸಾಕ್ಷಿಯ ವಿರುದ್ಧವಾಗಿ ಹೋಗಲ್ಲ. ಅವರ ಸ್ಟೇಟ್ಮೆಂಟ್ನ ಪ್ರಮುಖ ಅಂಶ ಇದು. ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಹೋಗಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ನಗರಾಭಿವೃದ್ಧಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ವರಿಷ್ಠರು ಹೇಳಿದ್ರು. ವರಿಷ್ಠರು ಅಂದರೆ ಒಂದ್ಸಲಿ ಸಿದ್ದರಾಮಯ್ಯನವರು, ಇನ್ನೊಂದ್ಸಲಿ DK ಶಿವಕುಮಾರ್ ಅವರು. ಆದರೆ ಪದೇ ಪದೇ ಆ ಖಾತೆ ಕೊಟ್ಟಿಲ್ಲ. ನಾನೇನು ಕೇಳಿರಲಿಲ್ಲ ಆ ಖಾತೆನ. ಕೊಡ್ತೀನಿ ಅಂತ ಹೇಳಿ ಬೇರೆ ಬೇರೆ ಖಾತೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದು ನನಗೆ ಹರ್ಟ್ ಆಗಿರೋದು ಅಂತ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಶಾಸಕರು, 6 ಬಾರಿ ಸಚಿವರು, 53 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದಾರೆ. ಯಾವತ್ತೂ ಯಾವ ಸ್ಥಾನಕ್ಕೂ ಬೇಡಿಕೆ ಇಟ್ಟವನಲ್ಲ ನಾನು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅದು ಹೌದು ಕೂಡ. ಯಾಕೆಂದರೆ ಅವರ ಸೇವೆಯನ್ನು ಪರಿಗಣಿಸಿ, ಅವರ ಒಂದು ಪ್ರಭಾವವನ್ನು ಪರಿಗಣಿಸಿನೇ ಇಷ್ಟು ದಿನನೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇದ್ದಿತ್ತು. ಅವರು ಫಸ್ಟ್ ಟರ್ಮ್ MLA ಇಂದಲೂ ಕೂಡ ಸಚಿವರು. ಫಸ್ಟ್ ಟರ್ಮ್ MLA 89ನಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾದಾಗ ಇವರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು. ಅದಾದ್ಮೇಲೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆದಂಥವರು SM ಕೃಷ್ಣ ಅವರು. ಅವರ ಸಂದರ್ಭದಲ್ಲೂ ಕೂಡ ಇವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. SM ಕೃಷ್ಣ ಅವರ ಅವಧಿಯಲ್ಲಿ ಕಳೆದ ಅಂದರೆ ಲಾಸ್ಟ್ 1 ಇಯರ್ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಲಾಗಿತ್ತು. ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅವರು ನನ್ನ ರಾಜೀನಾಮೆ ಅಂಗೀಕರಿಸಬೇಕು, ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆತ್ಮಸಾಕ್ಷಿಯ ವಿರುದ್ಧವಾಗಿ ಆತ್ಮಸಾಕ್ಷಿಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ನಾನೇನು ಇದೇ ಬೇಕು ಅದೇ ಬೇಕು ಅಂತ ಪಟ್ಟು ಹಿಡ್ದವನಲ್ಲ, ಆದರೆ ಪದೇ ಪದೇ ಹೇಳಿ ನನಗೆ ಅನ್ಯಾಯ ಆದಂತಾಗಿದೆ ಅಂತ ಪದೇ ಪದೇ ಈ ಖಾತೆ ಕೊಡ್ತೀನಿ ಅಂತ ಹೇಳಿ ಅವರೇ ಕರೆದು ಈ ಖಾತೆ ಕೊಡ್ತೀನಿ ಅಂತ ಹೇಳಿ ಅದೊಂಥರ ಅನ್ಯಾಯ ಮಾಡ್ದಂತಾಗಿದೆ ಅಂತ ಪರೋಕ್ಷವಾಗಿ ಹೇಳಿದವರು.